ಟು ಗೆಟ್ ಸ್ಟಾರ್ಟೆಡ್. ಗೋಕುಲದಲ್ಲಿ ಒಂದು ಮುದ್ದಾದ ಬೆಳಗ್ಗೆ. ಚಿಕ್ಕ ಕಣ್ಣುಗಳು, ಮುದ್ದಾದ ನಗು. ಅವನೇ ನಮ್ಮ ಬಾಲಕೃಷ್ಣ. ಅಮ್ಮ ಯಶೋದೆ ಹೊಸ ಬೆಣ್ಣೆಯ ಹಂಡೆಯನ್ನು ಎತ್ತರದ ಮೇಲೆ ಇಟ್ಟು ಹೊರಗೆ ಹೋದರು. ಅಷ್ಟರಲ್ಲಿ ಕೃಷ್ಣನ ಕಣ್ಣುಗಳು ಮಿಂಚಿದವು. ಈ ಬೆಣ್ಣೆ ಇಂದು ನನ್ನದೇ ಎಂದು ನಗುತ್ತಾನೆ ಯೋಚಿಸಿದನು. ಚಿಕ್ಕ ಮಂಚವನ್ನು ಎಳೆದು ತಂದು ಅದರ ಮೇಲೆ ಏರಿದನು. ಆದರೆ ಹಂಡೆ ಇನ್ನೂ ದೂರ. ತಕ್ಷಣ ತನ್ನ ಗೆಳೆಯರನ್ನು ಕರೆದನು. ಬನ್ನಿ, ಎಲ್ಲರೂ ಸೇರಿ ಬೆಣ್ಣೆ ತಿನ್ನೋಣ. ಎಲ್ಲರೂ ಸೇರಿ ನಿಂತಾಗ ಬಾಲಕೃಷ್ಣ ಬೆಣ್ಣೆ ಹಂಡೆಯನ್ನು ತಲುಪಿದನು. ಚಿಕ್ಕ ಕೈಯಲ್ಲಿ ಬೆಣ್ಣೆ. ಬಾಯಿಗೆ ಹಾಕಿಕೊಂಡು, ಅಯ್ಯೋ, ಎಷ್ಟು ರುಚಿ ಎಂದು ಮುದ್ದಾಗಿ ನಗಿದನು. ಅಷ್ಟರಲ್ಲಿ ಯಶೋದಮ್ಮ ಒಳಗೆ ಬಂದರು. ನೆಲದಲ್ಲಿ ಚೆಲ್ಲಿದ ಬೆಣ್ಣೆ ನೋಡಿ ಕೇಳಿದರು, ಕೃಷ್ಣ, ಇದು ಯಾರು ಮಾಡಿದ್ರು? ಬಾಲಕೃಷ್ಣ ಬೆಕ್ಕಿನ ಕಡೆ ತೋರಿಸಿ, ಅಮ್ಮ, ಅದು ಎಂದು ಮುದ್ದಾಗಿ ಹೇಳಿದನು. ಯಶೋದಮ್ಮ ನಗುತ್ತಾ ಕೃಷ್ಣನನ್ನು ಮಡಿಲಲ್ಲಿ ಎತ್ತಿಕೊಂಡು ಹೇಳಿದರು, ನನ್ನ ಮುದ್ದು ಕಳ್ಳ ಕೃಷ್ಣ. ಅಮ್ಮನ ಮಡಿಲಲ್ಲಿ ಕೂತು ತುಟಿಗಳಲ್ಲಿ ಬೆಣ್ಣೆ ಅಂಟಿಸಿಕೊಂಡೇ ಬಾಲಕೃಷ್ಣ ಮುದ್ದಾಗಿ ನಗಿದನು.